ಪಿಎಸ್ಐ ಡೀಲ್ ಕೇಸ್ನಲ್ಲಿ ಸಿಐಡಿ ಮತ್ತೆ ಭರ್ಜರಿ ಬೇಟೆಯಾಡಿದ ಹೇಗೆ? ಸಿಪಿಐ ಆನಂದ್ ಬಂಧನದಿಂದ ಕಲಬುರಗಿ ಬಿಜೆಪಿ ನಾಯಕರಿಗೆ ಢವಢವ ಅಂತಿರೋದೇಕೆ? ಕಿಂಗ್ ಪಿನ್ಗಳು ಪೊಲೀಸರ ಮೂಲಕವೇ ಪ್ರಶ್ನೆ ಪತ್ರಿಕೆ ರವಾನೆ ಮಾಡಿದ್ರಾ? ನೋಡೋಣ ಎಕ್ಸಾಮ್ ಗೋಲ್ಮಾಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಿಎಸ್ಐ ಪರೀಕ್ಷೆ ಅಕ್ರಮದಲ್ಲಿ ಮತ್ತಿಬ್ಬರು ಸಿಐಡಿ ಬಲೆಗೆ ಬಿದ್ದಿದ್ದಾರೆ. ಇಬ್ಬರು ಅಧಿಕಾರಿಗಳನ್ನ ಸಿಐಡಿ ಅರೆಸ್ಟ್ ಮಾಡಿದೆ. ಲಿಂಗಸಗೂರು ಡಿವೈಎಸ್ಪಿ ಮಲ್ಲಿಕಾರ್ಜುನ ಸಾಲಿ, ಬೆರಳಚ್ಚು ವಿಭಾಗದ ಸಿಪಿಐ ಆನಂದ್ರನ್ನ ಬಂಧಿಸಿದ್ದಾರೆ. ಅಕ್ರಮಕ್ಕೆ ಸಾಥ್ ನೀಡಿದ ಆರೋಪದ ಅಡಿ ಅರೆಸ್ಟ್ ಮಾಡಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಸತತ 5 ಗಂಟೆಗೂ ಹೆಚ್ಚು ಕಾಲ ಡಿವೈಎಸ್ಪಿ ಮಲ್ಲಿಕಾರ್ಜುನ ಸಾಲಿ, ಸಿಪಿಐ ಆನಂದ್ರ ವಿಚಾರಣೆ ನಡೆಸಿ ಬಳಿಕ ಬಂಧಿಸಿದ್ದಾರೆ. ನಾಲ್ವರ ಪರ ರುದ್ರಗೌಡ ಜೊತೆ ಸಿಪಿಐ ಆನಂದ್ ಡೀಲ್ ನಡೆಸಿರುವ ಶಂಕೆ ಇತ್ತು. ರುದ್ರಗೌಡ ಮಾಹಿತಿ ಮೇರೆಗೆ ಸಿಪಿಐ ಆನಂದ್ರನ್ನ ವಿಚಾರಣೆ ನಡೆಸಿ ಬಂಧಿಸಲಾಗಿದೆ. ಕಲಬುರಗಿಯ ಬಿಜೆಪಿ ನಾಯಕರಿಗೆ ಪಿಎಸ್ಐ ಉರುಳು ಸುತ್ತಿಕೊಳ್ಳುವ ಸಾಧ್ಯತೆ ಇದೆ. ಹಲವು ಬಿಜೆಪಿ ನಾಯಕರ ಸಂಪರ್ಕದಲ್ಲಿದ್ದ ಸಿಪಿಐ ಆನಂದ್ ಬಿಜೆಪಿ ನಾಯಕರ ಜೊತೆ ಲಿಂಕ್ ಇಟ್ಕೊಂಡಿದ್ರು. ಮೂಲತಃ ವಿಜಯಪುರ ಜಿಲ್ಲೆ ನಿವಾಸಿಯಾಗಿರುವ ಆನಂದ್ ಕಲಬುರಗಿ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇದೀಗ ಸಿಪಿಐ ಆನಂದ್ಗೆ ಸಿಐಡಿ ಗ್ರಿಲ್ ಮಾಡಿದ್ದು, ಆನಂದ್ ಜೊತೆ ಸಂಪರ್ಕದಲ್ಲಿದ್ದ ನಾಯಕರಿಗೆ ನಡುಕ ಶುರುವಾಗಿದೆ. ಪಿಎಸ್ಐ ಪರೀಕ್ಷಾ ಹಗರಣದಲ್ಲಿ ಖಾಕಿ ನಂಟಿದ್ದು ಸಿಐಡಿ ಅಧಿಕಾರಿಗಳು ಬೆರಳಚ್ಚು ವಿಭಾಗದ ಸಿಪಿಐ ಆನಂದ್ ವಿಚಾರಣೆ ನಡೆಸಿದ್ದಾರೆ. ಹೀಗಾಗಿ ಮೇ 7ರಂದು ನಡೆಯಲಿರುವ ಕೆಎಸ್ಆರ್ಪಿ ದೈಹಿಕ ಪರೀಕ್ಷೆಯ ಉಸ್ತುವಾರಿಯಿಂದ ಆನಂದ ಹೆಸರು ಕೈಬಿಡುವಂತೆ ಈಶಾನ್ಯ ವಲಯ ಐಜಿಪಿ ಮನೀಶ್ ಖರ್ಬೇಕರ್ ಸೂಚಿಸಿದ್ದಾರೆ. ರುದ್ರಗೌಡ ಜೊತೆ ಲಿಂಕ್ ಹೊಂದಿದ್ದ ಆನಂದ್ ಬದಲಿಗೆ ಬೇರೊಬ್ಬ ಅಧಿಕಾರಿಗೆ ಉಸ್ತುವಾರಿ ನೀಡಿದ್ದಾರೆ. ನಿನ್ನೆಯೇ ಆನಂದನನ್ನ ಬದಲಾಯಿಸಿದ್ದು, ಇಂದು ಬೆಳಿಗ್ಗೆಯಿಂದ ಸಿಐಡಿ ವಿಚಾರಣೆ ಎದುರಿಸುತ್ತಿದ್ದಾರೆ. ಪಿಎಸ್ಐ ಪರೀಕ್ಷಾ ಅಕ್ರಮದಲ್ಲಿ ಕಳ್ಳ ಪೊಲೀಸ್ ಆಟ ನಡೆದಿದ್ದು, ಕಿಂಗ್ ಪಿನ್ಗಳಿಗೆ ಪಿಎಸ್ಐ ಪ್ರಶ್ನೆ ಪತ್ರಿಕೆ ಸಿಗ್ತಾ ಇದ್ದಿದ್ದು ಹೇಗೆ ಅನ್ನೋದು ಬಯಲಾಗಿದೆ. ಪಿಎಸ್ಐ ಅಕ್ರಮದಲ್ಲಿ ಕೆಲ ಪೊಲೀಸ್ ಅಧಿಕಾರಿಗಳೇ ಭಾಗಿ, ಅವರ ಮೂಲಕವೇ ಪ್ರಶ್ನೆ ಪತ್ರಿಕೆಯನ್ನ ರವಾನೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿಯೇ ಸಿಐಡಿ ಕೆಲ ಸಿಬ್ಬಂದಿಯನ್ನ ವಿಚಾರಣೆ ನಡೆಸುತ್ತಿದ್ದಾರೆ. ಪರೀಕ್ಷೆ ಪ್ರಾರಂಭವಾಗುವ ಮೊದಲೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು, ಕಿಂಗ್ ಪಿನ್ಗಳು ಕೆಲವೇ ನಿಮಿಷಗಳಲ್ಲಿ ಉತ್ತರ ಸಿದ್ಧಗೊಳಿಸ್ತಾ ಇದ್ರು. ಹಗರಣದ ಕಿಂಗ್ ಪಿನ್ ಕಾಶಿನಾಥ್ ಅಕ್ರಮ ಬಹಿರಂಗ ಆಗದಂತೆ ಸಾಕ್ಷ್ಯಗಳನ್ನ ನಾಶಪಡಿಸಿದ್ದಾನೆ ಎನ್ನಲಾಗಿದೆ. ಪಿಎಸ್ಐ ಪರೀಕ್ಷಾ ಅಕ್ರಮ ಬಯಲಾಗ್ತಾ ಇದ್ದಂತೆ ಸಿಸಿಟಿವಿ ದೃಶ್ಯಗಳನ್ನ ನೀಡುವಂತೆ ಸಿಐಡಿ ತಂಡ ಸೂಚಿಸಿತ್ತು. ಆದರೆ ಪರೀಕ್ಷೆಗೂ ಮೊದಲು ರೆಕಾರ್ಡ್ ಆಗಿದ್ದ ದೃಶ್ಯ ಸಿಐಡಿಗೆ ಸಲ್ಲಿಕೆ ಮಾಡಲಾಗಿದೆ. ಕಾಶಿನಾಥ್ ಖಾಲಿ ಬೆಂಚ್ ಇರೋ ದೃಶ್ಯ ಮಾತ್ರ ನೀಡಿದ್ದಾನೆ. ಪರೀಕ್ಷೆ ಸಂದರ್ಭದಲ್ಲಿ ರೆಕಾರ್ಡ್ ಆದ ದೃಶ್ಯಗಳನ್ನ ಡಿಲೀಟ್ ಮಾಡಿರುವ ಸಾಧ್ಯತೆ ಇದೆ. ಪಿಎಸ್ಐ ಹುದ್ದೆಗಳಿಗೆ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣ ಸಂಬಂಧ ಸಿಐಡಿ ಮತ್ತೊಬ್ಬ ಆರೋಪಿಯನ್ನ ಬಂಧಿಸಿದೆ. ಪಿಎಸ್ಐ ಹುದ್ದೆಗೆ ಆಯ್ಕೆಯಾಗಿದ್ದ ಜಿಸಿ ರಾಘವೇಂದ್ರ ಬಂಧಿತ ಆರೋಪಿಯಾಗಿದ್ದಾನೆ. ಪರೀಕ್ಷಾ ಅಕ್ರಮದಲ್ಲಿ 22ನೇ ಆರೋಪಿ ಜಿಸಿ ರಾಘವೇಂದ್ರ ಪೇಪರ್ 1ರಲ್ಲಿ 18, ಪೇಪರ್ 2ರಲ್ಲಿ 126 ಅಂಕ ಪಡೆದು ಪಿಎಸ್ಐ ಹುದ್ದೆಗೆ ಆಯ್ಕೆಯಾಗಿದ್ದ. ಬೆಂಗಳೂರಿನ ಕೇಸ್ ತನಿಖೆ ನಡೆಸ್ತಾ ಇದ್ದ ತಂಡ ಆರೋಪಿಯನ್ನ ಬಂಧಿಸಿದೆ. ಪಿಎಸ್ಐ ಪರೀಕ್ಷೆ ಅಕ್ರಮ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದ್ದು, ಸಚಿವ ಅಶ್ವತ್ಥ ನಾರಾಯಣ್ ನಮ್ಮ ಸಂಬಂಧಿಕರಲ್ಲ ಅಂತ ನಾಗೇಶ್ ಗೌಡ ಸಹೋದರ ಯೋಗೇಶ್ ಹೇಳಿಕೆ ನೀಡಿದ್ದಾರೆ. ನಮ್ಮನ್ನ ಅಶ್ವತ್ಥ ನಾರಾಯಣ್ ಸಂಬಂಧಿ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಅವ್ರು ಯಾರು ಅಂತಾನೂ ನಾವು ನೋಡಿಲ್ಲ. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನಮಗೂ ಕೂಡ ಶಾಕ್ ಆಗಿದೆ ಅಂತ ನಾಗೇಶ್ ಗೌಡ ಸಹೋದರ ಯೋಗೇಶ್ ತಿಳಿಸಿದ್ದಾರೆ. ನಮಗೆ ಒಂಥರ ಆಶ್ಚರ್ಯ ಆಯಿತು. ನಮಗೂ ಅಶ್ವತ್ಥ ನಾರಾಯಣ್ಗೂ ಯಾವುದೇ ಸಂಬಂಧ ಇಲ್ಲ, ಅವರ ಮುಖಾನೇ ನಾವು ನೋಡಿಲ್ಲ ಅಂತ ಪಿಎಸ್ಐ ಅಭ್ಯರ್ಥಿ ನಾಗೇಶ್ ತಂದೆ ಸೋಬಗಯ್ಯ ಹೇಳಿದ್ದಾರೆ. ನಾವು ದುಡ್ಡು ಕೊಟ್ಟಿರೋದಾಗ್ಲಿ, ಅದರ ಬಗ್ಗೆ ಚೆಕ್ ಅಥವಾ ಬ್ಯಾಂಕ್ ಡೀಟೇಲ್ಸ್ ತಗೋಬೇಕು. ಅದು ಬಿಟ್ಟು ರಾಜಕೀಯ ಉದ್ದೇಶಕ್ಕಾಗಿ ಈ ರೀತಿ ನಮ್ಮ ಮಗನನ್ನ ಬಲಿಪಶು ಮಾಡುತ್ತಿದ್ದಾರೆ. ನಾವು ರೈತರು ವ್ಯವಸಾಯ ಮಾಡಿಕೊಂಡು ಜೀವನ ಮಾಡುತ್ತಿದ್ದೀವಿ. 80 ರಿಂದ 90 ಲಕ್ಷ ಹಣ ಎಲ್ಲಿಂದ ತರಲಿ ಎಂದು ಸೋಬಗಯ್ಯ ಪ್ರಶ್ನಿಸಿದ್ದಾರೆ.
ಪಿಎಸ್ಐ ಅಕ್ರಮ ಕೇಸ್ ಸಿಬಿಐ ತನಿಖೆಗೆ ನೀಡಬೇಕೆಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಆಗ್ರಹಿಸಿದ್ದಾರೆ. ರಾಜಕೀಯ ನಾಯಕರ ಸಹಕಾರ ಇಲ್ಲದೆ ಇದು ಅಸಾಧ್ಯ. ಅಕ್ರಮ ನೇಮಕಾತಿಯಲ್ಲಿ ಗೃಹ ಇಲಾಖೆಯೇ ಭಾಗಿಯಾಗಿದೆ. ಹೀಗಾಗಿ ಪೊಲೀಸರು ನಿಷ್ಪಕ್ಷಪಾತ ತನಿಖೆ ನಡೆಸುವುದು ಅನುಮಾನ. ಸಚಿವರು, ಶಾಸಕರು, ಐಎಎಸ್, ಐಪಿಎಸ್ಗಳು, ಮಾಜಿ ಸಿಎಂ ಮಗನ ಹೆಸರು ಹಗರಣದಲ್ಲಿ ತಳುಕು ಹಾಕೊಂಡಿದೆ. ಹೀಗಾಗಿ ಪಿಎಸ್ಐ ಅಕ್ರಮದ ತನಿಖೆಯನ್ನ ಸಿಬಿಐಗೆ ನೀಡಬೇಕು ಅಂತ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಆಗ್ರಹಿಸಿದ್ದಾರೆ. 45 ನಿಮಿಷ ಕ್ಯಾಮೆರಾ ಆಫ್ ಮಾಡಿ ಅಕ್ರಮಕ್ಕೆ ಪೊಲೀಸರೇ ಸಾಥ್ ಕೊಟ್ರ. ಪಿಎಸ್ಐ ಮರುಪರೀಕ್ಷೆ 6 ತಿಂಗಳು ವಿಳಂಬವಾಗುತ್ತಾ? ಸರ್ಕಾರಕ್ಕೆ ಕಾಂಗ್ರೆಸ್ ಶಾಸಕ ಪ್ರಿಯಾಂಕ್ ಖರ್ಗೆ ಹಾಕಿದ ಸವಾಲು ಏನು? ನೋಡೋಣ ಪಿಎಸ್ಐ ಡೀಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಿಎಸ್ಐ ಅಕ್ರಮ ಕೇಸ್ನಲ್ಲಿ 2 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಮಹಿಳಾ ಠಾಣೆಯ ಇನ್ಸ್ಪೆಕ್ಟರ್ ದಿಲೀಪ್ ಸಾಗರ್, ಬೆರಳಚ್ಚು ವಿಭಾಗದ ಡಿವೈಎಸ್ಪಿ ಹೊಸಮನಿ ಅಮಾನತಾಗಿದ್ದಾರೆ. ಕಲಬುರಗಿ ಜ್ಞಾನಜ್ಯೋತಿ ಶಾಲೆ ಉಸ್ತುವಾರಿಯಾಗಿದ್ದ ಅಧಿಕಾರಿಗಳು ಉತ್ತರ ಪತ್ರಿಕೆ ತಡವಾಗಿ ತಲುಪಿಸಿದ್ರು. ಅರ್ಧ ಗಂಟೆ ಲೇಟ್ ಮಾಡಿದ್ದರ ಹಿಂದೆ ಅಕ್ರಮ ಇರೋ ಶಂಕೆ ಹಿನ್ನೆಲೆಯಲ್ಲಿ ಅಮಾನತು ಮಾಡಲಾಗಿದೆ. ಪಿಎಸ್ಐ ಎಕ್ಸಾಮ್ ಗೋಲ್ಮಾಲ್ನ ಬಗ್ಗೆ ಮತ್ತಷ್ಟು ವಿಚಾರಗಳು ಬಯಲಾಗಿದೆ. ಪರೀಕ್ಷಾ ಕೇಂದ್ರದಿಂದ ಬರ್ತಿದ್ದಂತೆ 45 ನಿಮಿಷ ಕ್ಯಾಮೆರಾ ಆಫ್ ಮಾಡಲಾಗಿತ್ತು. ಹೀಗಾಗಿ ಹ್ಯಾಂಡಿ ಕ್ಯಾಮೆರಾ ಆಫ್ ಮಾಡಿ ಅಕ್ರಮವೆಸಗಿದ್ರ. 45 ನಿಮಿಷಗಳ ಅಂತರದಲ್ಲಿ OMR ಶೀಟ್ ತಿದ್ದಿದ್ರ ಅನ್ನೋ ಅನುಮಾನ ಎದ್ದಿದೆ. ಅಲ್ಲದೆ ಪರೀಕ್ಷಾ ಕೇಂದ್ರದ ಉಸ್ತುವಾರಿಗಳಿಂದಲೇ ಅಕ್ರಮ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಇದೇ ಕಾರಣದಿಂದ 2 ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದು, ಸಿಐಡಿ ಅಧಿಕಾರಿಗಳು ಎಲ್ಲಾ ಎಕ್ಸಾಮ್ ಸೆಂಟರ್ನ ಹ್ಯಾಂಡಿಕ್ಯಾಮ್ ಮತ್ತು ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲಿಸುತ್ತಿದ್ದಾರೆ. ಪಿಎಸ್ಐ ಪರೀಕ್ಷಾ ಅಕ್ರಮದ ಕಿಂಗ್ ಪಿನ್ ರುದ್ರಗೌಡ ಪಾಟೀಲ್ ಜೊತೆ ಸಂಪರ್ಕದಲ್ಲಿದ್ದ ಪೊಲೀಸ್ ಇಲಾಖೆಯ ಕೆಲ ಅಧಿಕಾರಿಗಳಿಗೆ ಟೆನ್ಷನ್ ಶುರುವಾಗಿದೆ. ಕೆಲ ಪೊಲೀಸ್ ಅಧಿಕಾರಿಗಳ ಮೇಲೆ ಸಿಐಡಿ ಕಣ್ಣಿಟ್ಟಿದ್ದು, ವಾರದ ಹಿಂದೆ ಓರ್ವ ನಿವೃತ್ತ ಡಿವೈಎಸ್ಪಿ ವಿಚಾರಣೆ ನಡೆಸಿತ್ತು. ಅಲ್ಲದೆ ವಿಚಾರಣೆಯ ವೇಳೆ ಸಿಐಡಿ ಅಧಿಕಾರಿಗಳು ಮೊಬೈಲ್ ಸೀಸ್ ಮಾಡಿದ್ದಾರೆ. ಕಳೆದ ರಾತ್ರಿ ಲಿಂಗಸಗೂರು ಡಿವೈಎಸ್ಪಿ ವಿಚಾರಣೆ ನಡೆಸಿದೆ. ಪರೀಕ್ಷಾ ಗೋಲ್ಮಾಲ್ ಪ್ರಕರಣವನ್ನ ತೀವ್ರಗೊಳಿಸಿರುವ ಸಿಐಡಿ ಹಲವು ಅಧಿಕಾರಿಗಳನ್ನ ವಿಚಾರಣೆ ನಡೆಸ್ತಾ ಇದೆ. ಸಿಐಡಿ ಪಟ್ಟಿಯಲ್ಲಿವೆ ಕೆಲ ಡಿವೈಎಸ್ಪಿ, ಸಿಪಿಐ ಹೆಸರು. ಕಲಬುರಗಿ ಜಿಲ್ಲೆಯ ಕೆಲ ಸಿಪಿಐ ಡಿವೈಎಸ್ಪಿಗಳ ಹೆಸರನ್ನ ಲಿಸ್ಟ್ ಮಾಡಿದ್ದು, ಒಬ್ಬೊಬ್ಬರನ್ನೇ ಕರೆದು ವಿಚಾರಣೆ ಮಾಡಲಾಗ್ತಿದೆ. ಸಾಕ್ಷ್ಯ ಸಿಕ್ಕರೆ ಕೆಲ ಅಧಿಕಾರಿಗಳನ್ನ ಬಂಧಿಸುವ ಸಾಧ್ಯತೆಯೂ ಇದೆ. ಪಿಎಸ್ಐ ನೇಮಕಾತಿ ಅಕ್ರಮ ಕೇಸ್ನಲ್ಲಿ ಖಾಕಿಧಾರಿಗಳ ಮತ್ತಷ್ಟು ಬಣ್ಣ ಬಯಲಾಗುವ ಸಾಧ್ಯತೆ ಇದೆ. ಡಿವೈಎಸ್ಪಿ, ಎಡಿಜಿಪಿ ಹೆಸರು ಈಗಾಗಲೇ ಬಹಿರಂಗವಾಗಿದ್ದು, ಇದೀಗ ಸಬ್ ಇನ್ಸ್ಪೆಕ್ಟರ್ಗಳ ಹೆಸರು ಬಯಲಾಗುತ್ತೆ ಎನ್ನಲಾಗಿದೆ. ಕೆಎಸ್ಐಎಫ್ಎಸ್ ಸಬ್ ಇನ್ಸ್ಪೆಕ್ಟರ್ಗಳ ಮೇಲೆ ಸಿಐಡಿ ಕಣ್ಣಿಟ್ಟಿದ್ದು, ಆರೋಪಿ ನಿನ್ನೆ ಕಲಬುರಗಿಯ ನಾಗನಹಳ್ಳಿ ತರಬೇತಿ ಕೇಂದ್ರದಿಂದ ಕಾನ್ಸ್ಟೇಬಲ್ ಯಶವಂತ ಗೌಡನನ್ನ ಸಿಐಡಿ ವಶಕ್ಕೆ ಪಡೆದಿತ್ತು. ಕಲಬುರಗಿಯ ನಾಗನಹಳ್ಳಿ ತರಬೇತಿ ಕೇಂದ್ರದಲ್ಲಿ ಈ ಹಿಂದೆ ಆಯ್ಕೆಯಾಗಿದ್ದ ಕೆಲ ಕೆಎಸ್ಐಎಫ್ಎಸ್ ಸಬ್ ಇನ್ಸ್ಪೆಕ್ಟರ್ಗಳು ಟ್ರೈನಿಂಗ್ ಪಡೆದಿದ್ದಾರೆ. ಅಭ್ಯರ್ಥಿಗಳು ಸಿವಿಲ್ ಪಿಎಸ್ಐ ಎಕ್ಸಾಮ್ ಕೂಡ ಪಾಸ್ ಆಗಿದ್ದಾರೆ. ಹೀಗಾಗಿ ಪಾಸ್ ಆದವರು ಸಕ್ರಮವಾಗಿ ಪರೀಕ್ಷೆ ಬರೆದಿದ್ರಾ, ಅಕ್ರಮವಾಗಿ ಪರೀಕ್ಷೆ ಬರೆದಿದ್ರಾ ಅನ್ನೋ ಬಗ್ಗೆ ಪರಿಶೀಲನೆ ನಡೆಸುತ್ತಿದೆ. ಪಿಎಸ್ಐ ಅಕ್ರಮದಲ್ಲಿ ಬಗ್ಗೆದಷ್ಟು ಭ್ರಷ್ಟಾಚಾರ ಬಯಲಾಗುತ್ತಿದ್ದು, ಇನ್ ಸರ್ವಿಸ್ ಕೋಟಾದಲ್ಲೂ ಗೋಲ್ಮಾಲ್ ನಡೆದಿದೆ. ಇನ್ ಸರ್ವಿಸ್ನಲ್ಲಿ ಇದ್ದುಕೊಂಡೇ ಪಿಎಸ್ಐ ಹುದ್ದೆಗೆ ಡೀಲ್ ಮಾಡಿದ್ದು, ಸಿಐಡಿ ತನಿಖೆಯಲ್ಲಿ ಬೆಚ್ಚಿ ಬೀಳೋ ಸುದ್ದಿ ಬಹಿರಂಗವಾಗಿದೆ. ಪಿಎಸ್ಐ ಅಕ್ರಮದಲ್ಲಿ 3 ಕಾನ್ಸ್ಟೇಬಲ್ಗಳು ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಫ್ಎಸ್ಎಲ್ ವರದಿ ಆಧರಿಸಿ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. OMR ಕಾರ್ಬನ್ ಶೀಟ್ ವ್ಯತ್ಯಾಸದಿಂದ ಮಮತೇಶ್ ಗೌಡ, ಯಶವಂತ್ ದೀಪ್, ಗಜೇಂದ್ರ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಪಿಎಸ್ಐ ಮರುಪರೀಕ್ಷೆ ನಡೆಸುವುದಕ್ಕೆ 108 ವಿಘ್ನ ಎದುರಾಗಿದೆ. ಪಿಎಸ್ಐ ಹುದ್ದೆಗಳಿಗೆ ನೇಮಕಾತಿಯಲ್ಲಿ ಅಕ್ರಮ ಕೇಸ್ ಸಂಬಂಧ ಮರುಪರೀಕ್ಷೆ ಕನಿಷ್ಠ 6 ತಿಂಗಳು ವಿಳಂಬವಾಗುವ ಸಾಧ್ಯತೆ ಇದೆ. 545 ಅಭ್ಯರ್ಥಿಗಳ ಪೈಕಿ ಸಾಕಷ್ಟು ಜನ ಆರೋಪಿಗಳಿದ್ದಾರೆ. ಹೀಗಾಗಿ ಅಕ್ರಮದಲ್ಲಿ ಭಾಗಿಯಾದ ಆರೋಪಿ ಅಭ್ಯರ್ಥಿಗಳನ್ನ ಡಿಬಾರ್ ಮಾಡಬೇಕು. ಅಲ್ಲದೆ ಸಂಪೂರ್ಣ ತನಿಖೆಯಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಬೇಕಿದೆ. ಹೀಗಾಗಿ ಸಂಪೂರ್ಣ ತನಿಖೆ ಮುಗಿಯಲು 6 ತಿಂಗಳು ಬೇಕಾಗಿದ್ದು, ಈಗಾಗಲೇ ಕೆಲ ಅಭ್ಯರ್ಥಿಗಳು ಕೆಎಟಿ ಮೊರೆ ಹೋಗಿದ್ದಾರೆ.
ಹಗರಣದಲ್ಲಿ ಭಾಗಿಯಾಗಿದ್ರೆ ನನ್ನನ್ನ ಅರೆಸ್ಟ್ ಮಾಡಿ ಅಂತ ಸರ್ಕಾರಕ್ಕೆ ಕಾಂಗ್ರೆಸ್ ಶಾಸಕ ಪ್ರಿಯಾಂಕ್ ಖರ್ಗೆ ಸವಾಲ್ ಹಾಕಿದ್ದಾರೆ. ಸರ್ಕಾರಕ್ಕೆ ಭಯ ಬಂದು ಸಿಐಡಿ ನೋಟಿಸ್ ಮೂಲಕ ನೀಡ್ತಾ ಇದೆ. ಆಡಿಯೋ ತಲುಪಿಸುವ ಕೆಲಸ ನಾನು ಮಾಡ್ತೇನೆ, ಆಡಿಯೋ ಮತ್ತು ಪತ್ರಿಕೆಯ ಸುದ್ದಿಗಳನ್ನ ಕೊಡುತ್ತೇನೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಅಲ್ಲದೆ ಪಿಎಸ್ಐ ನೇಮಕಾತಿ ಹಗರಣದ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ನಂತರ ಬೆದರಿಕೆ ಬಂದಿದೆ. ನನ್ನ ಟ್ವಿಟರ್ ಖಾತೆ ಹ್ಯಾಕ್ ಆಗಿದ್ದಾಗಿ ದೂರು ಕೊಟ್ಟೆ, ಆದ್ರೆ ಈವರೆಗೆ ಯಾರು ಬೆದರಿಕೆ ಹಾಕಿದ್ದ ಬಗ್ಗೆ ಕೇಳಿಲ್ಲ ಅಂತ ಆರೋಪಿಸಿದ್ದಾರೆ. ಪಿಎಸ್ಐ ಡೀಲ್ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ವಾಕ್ಸಮರ ಹೇಗಿತ್ತು? ಡಿಕೆ ಸುರೇಶ್ ಲೋಕಲ್ ರೌಡಿ ತರ ಆಡ್ತಿದ್ದಾರೆ ಅಂತ ಹೇಳಿದ್ಯಾರು? ಪಾಸ್ ಮಾಡಿಸುವುದಾಗಿ 25 ಲಕ್ಷ ಪಡೆದಿದ್ದು ಯಾರು? ನೋಡೋಣ ಟಾಪ್ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಡಿಕೆ ಸುರೇಶ್ ಕನಕಪುರದ ಲೋಕಲ್ ರೌಡಿ ತರ ಆಡ್ತಿದ್ದಾರೆ ಅಂತ ಸಚಿವ ಎಸ್ಟಿ ಸೋಮಶೇಖರ್ ಕಿಡಿಕಾರಿದ್ದಾರೆ. ಎಂಪಿ ಆದ್ಮೇಲಾದ್ರೂ ತಿದ್ದಿಕೊಳ್ಳುತ್ತಾರೆ ಅಂತ ತಿಳಿದಿದ್ದೆವು, ಆದ್ರೆ ಸಂಸದರಾಗಿ ಆಯ್ಕೆಯಾದ್ರೂ ಡಿಕೆ ಸುರೇಶ್ ಬದಲಾಗಿಲ್ಲ. ಅಶ್ವಥ್ ನಾರಾಯಣ್ ಮೇಲೆ ಇದುವರೆಗೆ ಯಾವುದೇ ಆರೋಪ ಇಲ್ಲ. ಡಿಸಿಎಂ ಆಗಿದ್ದವರು ಸಚಿವರಾಗಿಯೂ ಉತ್ತಮ ಕೆಲಸ ಮಾಡ್ತಿದ್ದಾರೆ. ಈಗ ರಾಮನಗರ ವಿಚಾರಕ್ಕೆ ಡಿಕೆ ಸುರೇಶ್ ಮುಗಿಬಿದ್ದಿದ್ದಾರೆ ಎಂದು ಬೆಂಗಳೂರಿನಲ್ಲಿ ಸೋಮಶೇಖರ್ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಲೂಟಿ ಮಾಡಿದ ಶಿವಕುಮಾರ್ ಜೈಲಿಗೆ ಹೋಗಿದ್ದವರು, ಅಂತವರು ಅನವಶ್ಯಕವಾಗಿ ಅಶ್ವಥ್ ನಾರಾಯಣ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ವಿಧಾನಸೌಧದಲ್ಲಿ ರೇಣುಕಾಚಾರ್ಯ ಹೇಳಿದ್ದಾರೆ. ಅಲ್ಲದೆ ಯಾರ ರಾಜೀನಾಮೆ ಕೇಳುವ ನೈತಿಕತೆಯೂ ಕಾಂಗ್ರೆಸ್ಗಿಲ್ಲ, ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರೇ ಕಾಂಗ್ರೆಸ್ ಎಂದು ಎಂಪಿ ರೇಣುಕಾಚಾರ್ಯ ಆಕ್ರೋಶ ಹೊರಹಾಕಿದ್ದಾರೆ. ಯಾವುದೇ ನೈತಿಕ ಹಕ್ಕಿಲ್ಲ. ಕೆಪಿಎಸ್ಸಿ ಪಾಸ್ ಮಾಡಿಸುವುದಾಗಿ 25 ಲಕ್ಷ ಪಡೆದಿಲ್ವಾ ಅಂತ ಸಂಸದ ಡಿಕೆ ಸುರೇಶ್ ವಿರುದ್ಧ ಶಾಸಕ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಹಣ ಪಡೆದು ವಾಪಸ್ ಕೊಡದೆ ಗೂಂಡಾಗಿರಿ ಮಾಡಿಲ್ವಾ ಎಂದು ರೇಣುಕಾಚಾರ್ಯ ಪ್ರಶ್ನಿಸಿದ್ದು, ಕುಟುಂಬದ ಮೇಲೆ ಗೂಂಡಾಗಿರಿ ದೌರ್ಜನ್ಯ ಮಾಡಿದ್ದಾರೆ. ಈ ಬಗ್ಗೆ ತನಿಖೆಗೆ ಆಗ್ರಹಿಸುತ್ತೇನೆ. ನೈತಿಕ ಹೊಣೆ ಹೊತ್ತು ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ರೇಣುಕಾಚಾರ್ಯ ಒತ್ತಾಯಿಸಿದ್ದಾರೆ. ಚುನಾವಣೆ ವೇಳೆ ಈ ರೀತಿಯ ಗಿಮಿಕ್ ಕಾಂಗ್ರೆಸ್ಗೆ ರಕ್ತಗತವಾಗಿ ಬಂದಿದ್ದು, ಪಿಎಸ್ಐ ಹಗರಣ ಕಂಡು ಹಿಡಿದಿದ್ದೇ ಗೃಹ ಸಚಿವರು. ಹೀಗಾಗಿ ಕಾಂಗ್ರೆಸ್ ಗೃಹ ಸಚಿವರನ್ನ ಅಭಿನಂದಿಸಬೇಕಿತ್ತು ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಯಾವುದೇ ದಾಖಲೆ ಇಲ್ಲದೆ ಸುಳ್ಳು ಆರೋಪ ಮಾಡಿದ್ದಾರೆ. ನಿಮ್ಮ ತಟ್ಟೆಯಲ್ಲಿ ಕತ್ತೆ ಸತ್ತು ಬಿದ್ದಿರುವಾಗ ಬಿಜೆಪಿ ತಟ್ಟೆಯಲ್ಲಿ ನೊಣ ಬಿದ್ದಿದೆ ಅಂತ ಹೇಳಲು ಬರಬೇಡಿ ಎಂದು ಸಚಿವ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಪಿಎಸ್ಐ ಹಗರಣದಲ್ಲಿ ಎಲ್ಲವೂ ಹೊರಗೆ ಬರಲಿ, ಎಷ್ಟೇ ದೊಡ್ಡವರಾಗಿದ್ರೂ ಬಿಡೋದಿಲ್ಲ ಅಂತ ಸಚಿವ ಅಶೋಕ್ ಹೇಳಿದ್ದಾರೆ. ಇನ್ನು ಸ್ವಪಕ್ಷೀಯರೇ ದಾಖಲೆ ಕೊಟ್ಟಿದ್ದಾರೆ ಎಂಬ ಕುಮಾರಸ್ವಾಮಿ ಆರೋಪಕ್ಕೆ ಟಕ್ಕರ್ ಕೊಟ್ಟಿದ್ದು, ಕುಮಾರಸ್ವಾಮಿ ಕಾಂಗ್ರೆಸ್ಗಿಂತ ಸ್ವಲ್ಪ ಮುಂದೆ ಹೋಗಿ ಟೀಕೆ ಮಾಡ್ತಿದ್ದಾರೆ. ಸ್ವಲ್ಪ ಅವರ ಪಕ್ಷದಲ್ಲಿ ಏನಾಗ್ತಿದೆ ಅಂತ ನೋಡಿಕೊಳ್ಳಲಿ, ನಮ್ಮ ಪಕ್ಷದ ವಿಚಾರ ನೋಡಿಕೊಳ್ಳಲು ಬಲಾಢ್ಯ ಕೇಂದ್ರದ ನಾಯಕತ್ವ ಇದೆ ಎಂದು ಅಶೋಕ್ ತಿಳಿಸಿದ್ದಾರೆ. ಬೇರೆ ಪಾರ್ಟಿ ಸುದ್ದಿ ಅವರಿಬ್ಬರಿಗೂ ಬೇಡ. ಅಶ್ವಥ್ ನಾರಾಯಣ್ ಏರು ಧ್ವನಿಯಲ್ಲಿ ಮಾತಾಡಿದೆ ತಪ್ಪಾಗಿದ್ದು, ರಾಮನಗರದಲ್ಲಿ ಜನವರಿ 3ಕ್ಕೆ ಮುಹೂರ್ತ ಇಟ್ರು ಅಂತ ಬೆಂಗಳೂರಿನಲ್ಲಿ ಸಚಿವ ಮುನಿರತ್ನ ಗಂಭೀರ ಆರೋಪ ಮಾಡಿದ್ದಾರೆ. ಅಂದು ಸುಮ್ಮನೆ ಕೈಕಟ್ಟಿ ನಿಂತಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ. ಯಾರಾದ್ರೂ ಗಟ್ಟಿ ಧ್ವನಿಯಲ್ಲಿ ಮಾತಾಡುವಂತೆ ಇಲ್ಲ. ಮಾತಾಡಿದ್ರೆ ಹಿಂದೆಯೇ 4 ಜನರು ರೆಡಿ ಆಗ್ತಾರೆ. ಇದು ವೈಯಕ್ತಿಕ ದ್ವೇಷ ಮಾತ್ರವಲ್ಲದೆ ಮತ್ತೇನಲ್ಲ. ಪಿಎಸ್ಐ ಕೇಸ್ ಆರೋಪದ ಹಿಂದೆ ಡಿಕೆ ಶಿವಕುಮಾರ್ ಇದ್ದಾರೆ ಅಂತ ಸಚಿವ ಮುನಿರತ್ನ ಆರೋಪಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಸಿಐಡಿ ನೋಟಿಸ್ ವಿಚಾರ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದ್ದು, ಪ್ರಿಯಾಂಕ್ ಖರ್ಗೆ ಬಳಿ ಸಾಕ್ಷ್ಯ ದಾಖಲೆಗಳಿದ್ದರೆ ನೀಡಲಿ ಅಂತ ಅಥಣಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಆರೋಪ ಮಾಡೋದ್ರಲ್ಲಿ ಕಾಂಗ್ರೆಸ್ ಕಾಲಹರಣ ಮಾಡ್ತಿದೆ. ಹಲವು ಆರೋಪಗಳಿಗೆ ಅವರ ಬಳಿ ದಾಖಲೆಗಳಿದ್ರೆ ಕೊಡ್ಲಿ. ಅಕ್ರಮದಲ್ಲಿ ರಾಜಕೀಯ ನಾಯಕರಿದ್ದರೂ ತಲೆದಂಡ ಖಚಿತ ಎಂದು ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ನೋಟಿಸ್ಗೆಲ್ಲ ಭಯಪಡಲು ನಾವು ರಣಹೇಡಿಗಳಲ್ಲ. ನೋಟಿಸ್ ಕೊಟ್ಟರೆ ನಾವು ವಿಚಾರಣೆಗೆ ಹಾಜರಾಗ್ತೀವಿ ಅಂತ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಸವಾಲ್ ಹಾಕಿದ್ದಾರೆ. ಗೃಹ ಸಚಿವರು, ಉನ್ನತ ಶಿಕ್ಷಣ ಸಚಿವರು, ಮಾಜಿ ಸಿಎಂ ಎಲ್ಲರ ಹೆಸರುಗಳು ಕೂಡ ಈಗ ಹೊರಗೆ ಬರ್ತಾ ಇದೆ. ಅವರಿಗೂ ನೋಟಿಸ್ ಕೊಡಿ, ಎಲ್ಲರೂ ಒಟ್ಟಿಗೆ ವಿಚಾರಣೆಗೆ ಹೋಗ್ತೀವಿ ಅಂತ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ.
ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ವಿರುದ್ಧ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಮಿಸ್ ಬಿಜೆಪಿ ದಿವ್ಯಾರನ್ನ ಹಿಜಾಬ್ ಹಾಕಿಸಿ ಕರೆತಂದ್ರು. ಆಕೆಯನ್ನ ಕೈಯಿಂದ ಮಹಿಳಾ ಪೊಲೀಸರು ಮುಟ್ಟಿಲ್ಲ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಗೃಹ ಸಚಿವರು ಆರಗನೋ ದಿವ್ಯಾ ಹಾಗರಿಗೆನೋ ಅಂತಾರೆ. ದಿವ್ಯಾ ಹಾಗರಿಗಿ ಮನೆಗೆ ಗೃಹ ಸಚಿವರು ಹೋಗಿದ್ದರು. ದಿವ್ಯಾರಿಂದ ಏನೇನು ಕಪ್ಪ ಕಾಣಿಕೆ ಸಲ್ಲಿಕೆ ಆಗಿದೆಯೋ ಆರಗಗೆ ದಿವ್ಯಾ ಕಪ್ಪ ಕಾಣಿಕೆ ವಿಷಯ ಹೊರಗೆ ಬಂದಿಲ್ಲ ಎಂದು ಹರಿಪ್ರಸಾದ್ ಕುಟುಕಿದ್ದಾರೆ. ಲೇಡಿ ಕಾನ್ಸ್ಟೇಬಲ್ಗಳು ಅಶ್ವಥ್ ನಾರಾಯಣ್ ವಿರುದ್ಧ ಎಚ್ಡಿಕೆ ಹಾಕಿದ ಹೊಸ ಬಾಂಬ್ ಏನು? ಅದೇನು ಕ್ಲೀನ್ ಮಾಡ್ತೀರಿ ಅಂದ್ರಲ್ಲ, ಏನ್ ಮಾಡಿದ್ರಿ ಅಂತ ಡಿಕೆಶಿ ಪ್ರಶ್ನಿಸಿದ್ದೇಕೆ? ಕೈ ನಾಯಕರಿಗೆ ತಿರುಗೇಟು ಕೊಟ್ಟಿದ್ದು ಹೇಗೆ? ಸಿಎಂ ಬೊಮ್ಮಾಯಿ ನೋಡೋಣ ಡೀಲ್ ಜಟಾಪಟಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಿಎಸ್ಐ ನೇಮಕಾತಿ ಹಗರಣದ ಬಗ್ಗೆ ಎಲ್ಲ ಆಯಾಮದಲ್ಲೂ ತನಿಖೆ ನಡೀತಾ ಇದ್ದು ಮುಕ್ತ ನಿಷ್ಪಕ್ಷಪಾತ ತನಿಖೆ ಮಾಡ್ತಾ ಇದ್ದೇವೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ನಿಷ್ಪಕ್ಷಪಾತ ತನಿಖೆಗೆ ಪ್ರತಿದಿನ ಆರೋಪಿಗಳು ಅರೆಸ್ಟ್ ಆಗ್ತಾ ಇರುವುದೇ ಸಾಕ್ಷಿ. ದಿವ್ಯಾ ಹಾಗರಿಗೆ ಅಷ್ಟೇ ಅಲ್ಲ, ಮತ್ತಷ್ಟು ಜನರು ಹಗರಣದಲ್ಲಿದ್ದಾರೆ. ಯಾರ ಬಳಿ ಏನಾದರೂ ಸಾಕ್ಷ್ಯಗಳಿದ್ರೆ ತಂದುಕೊಡಲಿ. ತನಿಖೆ ಮುಂದುವರಿದ ಭಾಗದಲ್ಲಿ ಮತ್ತಷ್ಟು ಜನ ಸಿಗಲಿದ್ದಾರೆ ಅಂತ ಸಿಎಂ ತಿಳಿಸಿದ್ದಾರೆ. ತನಿಖೆ ಆಗಬೇಕು ಅನ್ನುವಂಥದ್ದು. ಕಾಂಗ್ರೆಸ್ ವಿರುದ್ಧ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದು ಸಚಿವ ಅಶ್ವಥ್ ನಾರಾಯಣ್ ವಿರುದ್ಧದ ಆರೋಪಗಳೆಲ್ಲವೂ ಆಧಾರರಹಿತ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ ಸಿಎಂ ಯಾವುದೇ ಆಧಾರವಿಲ್ಲದೆ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಅಂತ ತಿಳಿಸಿದ್ದಾರೆ. ಕಾಂಗ್ರೆಸ್ನ ಕೆಲವರು ಹಗರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ಹೀಗಾಗಿ ತಮ್ಮ ಬಂಡವಾಳ ಬಯಲಾಗುತ್ತೆ ಅನ್ನೋ ಭಯದಲ್ಲಿ ಅಶ್ವಥ್ ವಿರುದ್ಧ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಅಂತ ಸಿಎಂ ಹೇಳಿದ್ದಾರೆ. ಆರೋಪವನ್ನು ಮಾಡ್ತಾ ಇದ್ದಾರೆ. ಸಚಿವ ಅಶ್ವಥ್ ನಾರಾಯಣ್ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಪಿಎಸ್ಐ ಹಗರಣದಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಕಡೆಯವರು ಇಬ್ಬರು ಇದ್ದಾರೆ. ಅಕ್ರಮದಲ್ಲಿ ಸಚಿವರೇ ಭಾಗಿಯಾಗಿದ್ದಾರೆ. ಆದರೆ ಮಧ್ಯವರ್ತಿಗಳನ್ನ ಮಾತ್ರ ಅರೆಸ್ಟ್ ಮಾಡಿದ್ದಾರೆ. ನಿಜವಾದ ಆರೋಪಿಗಳನ್ನ ಬಂಧನ ಮಾಡಿಲ್ಲ. ಸರ್ಕಾರ ನಿಷ್ಪಕ್ಷಪಾತವಾದ ತನಿಖೆ ಮಾಡ್ತಾ ಇಲ್ಲ. ನ್ಯಾಯಾಂಗ ತನಿಖೆ ಆದ್ರೆ ಎಲ್ಲಾ ಸತ್ಯ ಹೊರಬರುತ್ತೆ ಅಂತ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಅಪರಾಧಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. 100 ಕೋಟಿ ರೂಪಾಯಿ ಇದು ಒಂದಲ್ಲ ಎರಡಲ್ಲ 300 ಕೋಟಿ ಹಗರಣ ನಡೆದಿದೆ. ಒಬ್ಬೊಬ್ಬ ಅಭ್ಯರ್ಥಿಗಳಿಂದ 40 ಲಕ್ಷ ವಸೂಲಿ ಮಾಡಿದ್ದಾರೆ ಅಂತ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಆರೋಪಿ ದರ್ಶನ್ ಗೌಡನನ್ನ ಕರೆದು ವಿಚಾರಣೆ ಮಾಡದೆ ಬಿಟ್ಟಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಅಲ್ಲದೆ ಪ್ರಿಯಾಂಕ್ ಖರ್ಗೆಗೆ ಸಿಐಡಿ ನೋಟಿಸ್ ನೀಡಿದ್ದಕ್ಕೆ ಆಕ್ರೋಶ ಹೊರಹಾಕಿದ್ದು, ನೋಟಿಸ್ ನೀಡಲು ಪ್ರಿಯಾಂಕ್ ಸಾಕ್ಷಿದಾರರ ಅಪರಾಧಿನ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮೇಲೆ ಕ್ರಿಮಿನಲ್ ಕೇಸ್ ಇದೆಯಾ? ಅವರು ನೋಟಿಸ್ ಕೊಟ್ಟ ತಕ್ಷಣ ಹೋಗೋದಕ್ಕಾಗತ್ತಾ ಅಂತ ಕಿಡಿಕಾರಿದ್ದಾರೆ. 1 ಕೋಟಿವರೆಗೂ ಕೂಡ ವಸೂಲು ಮಾಡಿದ್ದಾರೆ. ಬಿಜೆಪಿ ಹೈಕಮಾಂಡ್ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿ ನಾಯಕರನ್ನ ಸಮರ್ಥಿಸಿಕೊಳ್ಳುತ್ತಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ಭ್ರಷ್ಟಾಚಾರಕ್ಕೆ ಮುದ್ರೆ ಒತ್ತುತ್ತಿದ್ದಾರೆ ಅಂತ ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಲದೆ ಗಮನ ಬೇರೆಡೆ ಸೆಳೆಯಲು ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಸಚಿವ ಅಶ್ವಥ್ ನಾರಾಯಣ್ ಭ್ರಷ್ಟಾಚಾರದ ವಿಶ್ವ ಮಾನವ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ಅದೇನೋ ಕ್ಲೀನ್ ಮಾಡಿದ್ರಲ್ಲಪ್ಪ, ಏನ್ ಮಾಡಿದ್ರು? ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕ ಹಗರಣ ಹೇಗಾಯ್ತು? ಇವರು ಭ್ರಷ್ಟಾಚಾರಕ್ಕೆ ವಿಶ್ವ ಮಾನವ ಪಿತಾಮಹ. ಅವರ ಸಂಪರ್ಕ ಇರುವ ಸಂಸ್ಥೆಗಳಲ್ಲಿ ಎಲ್ಲ ಆಗ್ತಿದೆ ಅಂತ ಸಚಿವ ಅಶ್ವಥ್ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ವಿಶ್ವ ಮಾನವ ನಿಮ್ಮ ಮಕ್ಕಳಲ್ಲಿ ರಾಜ್ಯ ಬಿಜೆಪಿ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದು, ಮೊದಲು ನಿಮ್ಮ ತಟ್ಟೆಯ ಹೆಗ್ಗಣವನ್ನ ಕ್ಲಿಯರ್ ಮಾಡಿ, ಮೊದಲು ಗೃಹ ಸಚಿವರಿಗೆ ನೋಟಿಸ್ ಕೊಡಬೇಕು ಅಂತ ಹೇಳಿದ್ದಾರೆ. ಶಾಸಕ ಯತ್ನಾಳ್ ಅದೆಷ್ಟೋ ಕೋಟಿ ಈಸ್ಕೊಂಡ್ರು ಅಂತಿದ್ರು. ಅವರಿಗೆಲ್ಲ ಪೊಲೀಸರು ನೋಟಿಸ್ ಕೊಡಬೇಕಲ್ವಾ ಅಂತ ಪ್ರಿಯಾಂಕ್ ಖರ್ಗೆಗೆ ನೋಟಿಸ್ ಕೊಟ್ಟಿದ್ದಕ್ಕೆ ಡಿಕೆಶಿ ಕೆಂಡ ಕಾರಿದ್ದಾರೆ. ಪ್ರಿಯಾಂಕ್ ಖರ್ಗೆ ಪಕ್ಷದ ಆಸ್ತಿ. ಸರ್ಕಾರ ದಲಿತ ನಾಯಕರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ಗೃಹ ಸಚಿವರು ಸದನದಲ್ಲಿ ಪ್ರಶ್ನೆಗೆ ಏನೂ ಆಗಿಲ್ಲ ಅಂದ್ರು. ಏನೂ ಇಲ್ಲದಿದ್ರೆ ಕೇಸ್ ಯಾಕಾಯ್ತು, ಬಂಧನ ಯಾಕಾಯ್ತು ಅಂತ ಡಿಕೆಶಿ ಪ್ರಶ್ನೆ ಮಾಡಿದ್ದಾರೆ. ನೇಮಕಾತಿ ಅಕ್ರಮದ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದು, ಪರೀಕ್ಷಾ ಅಕ್ರಮದಲ್ಲಿ ಅಶ್ವಥ್ ನಾರಾಯಣ್ ಎಕ್ಸ್ಪರ್ಟ್ ಅಂತ ವ್ಯಂಗ್ಯವಾಡಿದ್ದಾರೆ. ನೇಮಕಾತಿ ಅಕ್ರಮದಲ್ಲಿ ಅಶ್ವಥ್ಗೆ ತುಂಬಾ ಅನುಭವವಿದೆ. ಪರೀಕ್ಷೆ ಬರೆಯದ ನರ್ಸ್ಗಳಿಗೂ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಈ ಕೆಲಸಗಳಿಗಾಗಿ ಅವರಿಗೆ ಪ್ರತ್ಯೇಕ ಹೆಸರೇ ಇತ್ತು ಅಂತ ಕುಮಾರಸ್ವಾಮಿ ಅಶ್ವಥ್ ನಾರಾಯಣರ ಕಾಲೆಳೆದಿದ್ದಾರೆ.
ಸಚಿವ ಅಶ್ವಥ್ ನಾರಾಯಣ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಈಗ ನಾನು ವಿಶ್ವ ಒಕ್ಕಲಿಗ ಅಂತಾರೆ, ಆದ್ರೆ ರಾಜಕಾರಣಕ್ಕೆ ಬರೋಕ್ಕೂ ಮೊದಲು ಏನೆಲ್ಲ ಮಾಡಿದ್ದಾರೆ, ಯಾರಿಗೆಲ್ಲ ಸರ್ಟಿಫಿಕೇಟ್ ಕೊಡಿಸಿದ್ದಾರೆ ಎಲ್ಲವೂ ಗೊತ್ತು. ಅವರಿಗೆ ನೇಮಕಾತಿ ಅಕ್ರಮದಲ್ಲಿ ದೊಡ್ಡ ಇತಿಹಾಸವೇ ಇದೆ. ರಾಜಕೀಯಕ್ಕೆ ಬರೋಕೆ ಮೊದಲಿಂದಲೂ ಅದೇ ಕೆಲಸ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಮೇ 9ರಿಂದ ರಾಜ್ಯದಲ್ಲಿ ಮತ್ತೆ ಧಗಧಗಿಸುತ್ತಾ ಧರ್ಮಯುದ್ಧ. 10 ದಿನಗಳಲ್ಲಿ ಸಂಪುಟ ಪುನಾರಚನೆ ಅಂತ ಹೇಳಿದ್ಯಾರು? ರಾಜ್ಯದಲ್ಲಿ ಮತ್ತಷ್ಟು ದಿನ ಮಳೆ ಅಬ್ಬರಿಸಲಿದೆ. ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಮತ್ತೆ ಆಜಾನ್ ವರ್ಸಸ್ ಭಜನೆ ವಾರ್ ಭುಗಿಲೆದ್ದಿದ್ದು, ಮೇ 9ರಿಂದ ಭಜನೆ ಅಭಿಯಾನ ಆರಂಭಕ್ಕೆ ನಿರ್ಧಾರ ಮಾಡಿದ್ದಾರೆ. ಆಜಾನ್ ನಿಲ್ಲಿಸಲು ರಾಜ್ಯ ಸರ್ಕಾರಕ್ಕೆ ಪ್ರಮೋದ್ ಮುತಾಲಿಕ್ ಮೇ 3ರ ಗಡುವು ನೀಡಿದ್ರು. ಆಜ್ಗೆ ಸರ್ಕಾರ ಕ್ರಮ ಕೈಗೊಳ್ಳದ ಹಿನ್ನೆಲೆ ಭಜನೆ ಅಭಿಯಾನ ಆರಂಭಿಸಿದ್ದಾರೆ. ಮೇ 9ರ ಬೆಳಗ್ಗೆ 5 ಗಂಟೆಗೆ ಹನುಮಾನ್ ಚಾಲಿಸಾ ಓಂಕಾರ ಹಾಕೋದಾಗಿ ಮುತಾಲಿಕ್ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಪ್ರಮೋದ್ ಮುತಾಲಿಕ್ ಆಕ್ರೋಶ ಹೊರಹಾಕಿದ್ದಾರೆ. ಮಸೀದಿ, ಮಂದಿರ, ಚರ್ಚ್ಗಳಿಗೆ ನೋಟಿಸ್ ಕೊಟ್ಟು ಕಣ್ಣೊರೆಸುವ ನಾಟಕ ಮಾಡಿದೆ. ನೋಟಿಸ್ ಕೊಟ್ಟರೂ ಸುಪ್ರೀಂ ಕೋರ್ಟ್ ಆಜ್ಞೆಯನ್ನ ಪಾಲಿಸಿಲ್ಲ. ಹೀಗಾಗಿ ಮೇ 9ರಿಂದ ರಾಜ್ಯದಾದ್ಯಂತ ದೇವಸ್ಥಾನಗಳಲ್ಲಿ ಬೆಳಗ್ಗೆ 5 ಗಂಟೆಗೆ ಹನುಮಾನ್ ಚಾಲಿಸಾ ಓಂಕಾರ ನಾಮಸ್ಮರಣೆ ಮಾಡುತ್ತೇವೆ ಅಂತ ಬೆಳಗಾವಿಯಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಮುತಾಲಿಕ್ ಹೇಳಿದ್ದಾರೆ. ಅಲ್ಲದೆ ಆಜಾನ್ ಆರಂಭಕ್ಕೂ ಮೊದಲೇ ಸುಪ್ರಭಾತ ಆರಂಭವಾಗಬೇಕು ಎಂದು ಹೇಳಿದ್ದು, ಸರ್ಕಾರ ಆಜಾನ್ ನಿಲ್ಲಿಸಲು ಹೆದರುತ್ತಿದೆ ಎಂದು ಕಿಡಿಕಾರಿದ್ದಾರೆ. ಮೇ 9ರೊಳಗೆ ಮಸೀದಿಗಳ ಮೇಲಿನ ಧ್ವನಿವರ್ಧಕ ತೆರವು ಮಾಡಬೇಕು ಅಂತ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಡೆಡ್ಲೈನ್ ನೀಡಿದ್ದಾರೆ. ಸರ್ಕಾರ ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲದಿದ್ರೆ ಮಸೀದಿಗಳ ಬಳಿ ಲೌಡ್ ಸ್ಪೀಕರ್ ಮೂಲಕ ಹನುಮಾನ್ ಚಾಲಿಸಾ ಪಠಣೆ ಮಾಡ್ತೇವೆ. ಏನಾದರೂ ಅನಾಹುತ ಆದ್ರೆ ಅದಕ್ಕೆ ಸರ್ಕಾರವೇ ಹೊಣೆಯಾಗಲಿದೆ. ಉತ್ತರ ಪ್ರದೇಶದಲ್ಲಿ ಧ್ವನಿವರ್ಧಕಗಳನ್ನು ತೆರವುಗೊಳಿಸಿದ್ದಾರೆ. ಆದರೆ ಕರ್ನಾಟಕ ಸರ್ಕಾರ ಯಾಕೆ ಕೈಗೊಳ್ಳಲು ಆಗ್ತಿಲ್ಲ ಎಂದು ಕಲಬುರಗಿಯಲ್ಲಿ ಸಿದ್ದಲಿಂಗ ಸ್ವಾಮೀಜಿ ಪ್ರಶ್ನಿಸಿದ್ದಾರೆ. ಕಟ್ಟುನಿಟ್ಟಿನ ಕ್ರಮಕ್ಕೆ